ಬೆಂಗಳೂರಿನ ಶಾಂತಿನಗರದಲ್ಲೂ ಕೂಡ ಬಸ್ ಸಂಚಾರ ಇಲ್ಲ. ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬಸ್ ನಿಲ್ದಾಣದಲ್ಲೇ ಕಾಯ್ತಾ ಇದ್ದಾರೆ ಜನ. ಅಲ್ಲಿ ನೋಡ್ತಾ ಇದ್ದೀವಿ, ಬೆಂಗಳೂರಿನ ಸಾಕಷ್ಟು ಕಡೆ ಬಸ್ ಸಂಚಾರ ನಿಂತಿದೆ. ಹಾಗೆ ಶಾಂತಿನಗರದಲ್ಲೂ ಕೂಡ ಬಸ್ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಇನ್ನು ಶಾಂತಿನಗರದಲ್ಲಿ ಪ್ರಯಾಣಿಕರ ಪರದಾಟ ಹೇಗಿದೆ, ನಮ್ಮ ಪ್ರತಿನಿಧಿ ಮುನಿರಾಜು ವಾಕ್ಥ್ರೂವನ್ನು ನಡೆಸಿದ್ದಾರೆ, ನೋಡೋಣ. ಭಾರತ್ ಬಂದ್ ಪ್ರಯುಕ್ತ ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಬೆಳಗಿನ ಜಾವ ನಡೆದ ಘಟನೆಯಿಂದ ಈಗ ಎಲ್ಲ ಕಡೆ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಎಲ್ಲೂ ಸಹ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನಾವು ನೋಡಬಹುದು, ಏನು ಬೆಂಗಳೂರಿನ ಶಾಂತಿನಗರ ಬಸ್ ನಿಲ್ದಾಣದಲ್ಲಿದ್ದೀವಿ. ಈ ಒಂದು ಬಸ್ ನಿಲ್ದಾಣದಲ್ಲಿ ಈಗ ಬೆಳಗ್ಗೆ ಸುಮಾರು 1 ಗಂಟೆಯಿಂದಲೂ ಸಹ ಬಸ್ಗಳಿಲ್ಲದೆ ಜನ ಬಸ್ ನಿಲ್ದಾಣದಲ್ಲೇ ನಿಂತ್ಕೊಂಡು ಒಂದು ವೇಟಿಂಗ್ ಮಾಡ್ತಿರುವಂತದ್ದು ನೋಡ್ತಾ ಇದ್ದೀವಿ. ಏನು ಈಗಾಗಲೇ ಸುಮಾರು 25ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಆದ್ರಿಂದ ಎಚ್ಚೆತ್ತಂತ ಬಿಎಂಟಿಸಿ ಸಿಬ್ಬಂದಿ ಕೂಡಲೇ ಬಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಿದರೆ ಎಲ್ಲೂ ಸಹ ಬಸ್ಗಳನ್ನ ಓಡಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆದ್ರಿಂದ ಸಾರ್ವಜನಿಕರು ಸಹ ಸುಮಾರು 1-1.5 ಗಂಟೆಗಳಿಂದ ಬಸ್ ನಿಲ್ದಾಣಗಳಲ್ಲಿ ಕಾಯ್ತಾ ಇದ್ದಾರೆ. ಏನು ವಿದ್ಯಾರ್ಥಿಗಳು, ನೌಕರರು ಮತ್ತೆ ಬೇರೆ ಬೇರೆ ಕಂಪನಿಗಳಿಗೆ ಹೋಗುವಂತ ಕೆಲಸಗಾರರು ಸಹ ಈಗಾಗಲೇ ಇಲ್ಲಿ ಕಾಯ್ತಾ ಇರುತ್ತದೆ. ಈಗ ನಮ್ಮ ಜೊತೆ ಕೆಲವು ಹಿರಿಯ ವ್ಯಕ್ತಿಗಳಿದ್ದಾರೆ, ಅವ್ರನ್ನ ಮಾತಾಡಿಸಬಹುದು. ಎಷ್ಟೊತ್ತಿಂದ ಕಾಯ್ತಿದ್ದಾರೆ ಅಂತೇಳಿ. ಸರ್, ಎಷ್ಟೊತ್ತಿಂದ ಕಾಯ್ತಿದ್ದಾರೆ? ಏನ್ ಬಸ್ ಇದೆಯಾ? 1 ಅವರ್ ಕಾಯ್ತಿದ್ದೀನಿ. ನಾನು ಶಿವನಗರದಿಂದ ಇಲ್ಲಿ ಶಾಂತಿನಗರ ಬಂದಿದ್ದೀನಿ. ಅಪೋಲೋ ಹಾಸ್ಪಿಟಲ್ಗೆ ಹೋಗಬೇಕು, ಬಳ್ಳಾರಿಘಾಟ ಮೇನ್ ರೋಡ್. ಇನ್ನು ಬಸ್ ಬಂದಿಲ್ಲ. ಇಲ್ಲ, ಏನು ಹೇಳಿಲ್ಲ. ನಾವು ಏನು ಕೇಳಲಿಲ್ಲ, ಕಾಯ್ತಾ ಇದ್ದೀವಿ. ನಾವು ಬಸ್ ಬಂದಿಲ್ಲ. ಇದು ಏನು ಆಸ್ಪತ್ರೆಗೆ ಹೋಗ್ಬೇಕಾಗಿರುವಂತವರು ಸಂಬಂಧಿಯವರನ್ನು ನೋಡ್ಬೇಕು ಅಂತ ಹೇಳಿ ಅವ್ರು ಕಾಯ್ತಿದ್ದಾರೆ. ಆದ್ರೆ ಅವ್ರಿಗೂ ಸಹ ಬಸ್ ಸಿಗದೆ ಅವ್ರೀಗ ಇಲ್ಲೇ ಬಸ್ ನಿಲ್ದಾಣದಲ್ಲಿ ಕಾಯ್ತಿದ್ದಾರೆ. ಮತ್ತೆ ಇನ್ನೊಬ್ರು ಹಿರಿಯ ವ್ಯಕ್ತಿಗಳಿದ್ದಾರೆ, ಅವ್ರನ್ನ ಕೇಳಬಹುದು. ಸರ್, ಎಷ್ಟೊತ್ತಿಂದ ಕಾಯ್ತಿದ್ದೀರಾ? ಏನ್ ಬಸ್ ಇದೆಯಾ? ನಾನು 8 ಗಂಟೆ ಮನೆ ಬಿಟ್ಟವನು. ನಾನು 2 ಬಸ್ ಕ್ಯಾಚ್ ಮಾಡಬೇಕು. ಇಲ್ಲಿ ಹಂಗೂ ಹಿಂಗೂ ಮಾಡ್ಕೊಂಡು ಒಂದು ಬಸ್ಸಲ್ಲಿ ಬಂದೆ. ಇನ್ನೊಂದು ಬಸ್ ನಂಗೆ ಸಿಗ್ತಾ ಇಲ್ಲ. ಇವತ್ತು ಏನು ಮಾಡೋದು, ಎಲ್ಲ ಆರ್ಟಿಸಿಯಲ್ಲಿ ಬಸ್ ಇರುತ್ತೆ ಅಂತ ಅನೌನ್ಸ್ ಮಾಡಿಬಿಟ್ರು. ನಿನ್ನೆ ಬಸ್ ಇಲ್ಲ ಅಂದ್ರೆ ನಿನ್ನೆ ಬಸ್ ಖಾಲಿ ಬಸ್ಗಳು ಓಡಾಡ್ತಾ ಇತ್ತು. ಇವತ್ತು ಬಸ್ ಇಲ್ಲ, ಕಾಯ್ಕೊಂಡು ಕೂತಿದ್ವಿ. ನಾವು ಹೆಂಗೆ ಹೋಗೋದು, ಹೆಂಗೆ ಬರೋದು? ಎಲ್ಲಿ ಹೋಗ್ಬೇಕು ಸರ್ ನೀವು? ನಾವು ಕೋರಮಂಗಲಕ್ಕೆ ಹೋಗ್ಬೇಕು. ನಮ್ಮದು ಬನಶಂಕರಿ ಫಸ್ಟ್ ಸ್ಟೇಜಲ್ಲಿ ಇರೋದು. ಫಸ್ಟ್ ಸ್ಟೇಜಿಂದ ಇಲ್ಲಿಗೆ ಬಂದು ಇಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕು. ನಾವು ಅಲ್ಲಿ ಬಸ್ ಸಿಕ್ಕರೆ ಭಾಳ ಕಷ್ಟ ಆಯಿತು. ಏನೋ 1 ಗಂಟೆ ಕಾಯ್ಲಿಕ್ಕೆ ಒಂದು ಬಸ್ ಸಿಕ್ತು. ಈಗಲೂ 1 ಗಂಟೆಯಿಂದ ಕಾಯ್ತಾ ಇದ್ದೀನಿ, ಬಸ್ ಸಿಕ್ತು. ಇದು ಸಾರ್ವಜನಿಕರು ಹೇಳ್ತಿರುವಂತದ್ದು. ಏನು ನಿನ್ನೆ ಬಸ್ ಇತ್ತು, ಆದ್ರೆ ಇವತ್ತು ದಿಢೀರನೆ ಬಸ್ ಸ್ಥಗಿತ ಆಗಿರೋದ್ರಿಂದ ನಾವು ಯಾಮಾರಿ ಬಸ್ಗಳಿಗೆ ಬಂದ್ರಿ, ಆದ್ರೆ ಈಗ ಎಲ್ಲರೂ ಸಹ ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮೆರಾ ಪರ್ಸನ್ ಮೋಹನ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಶಾಂತಿನಗರದ ಪರಿಸ್ಥಿತಿ. ಆದ್ರೆ ಹೆಬ್ಬಾಳದಲ್ಲೂ ಕೂಡ ಬಿಎಂಟಿಸಿ ಬಸ್ ಸಂಚಾರ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಬಸ್ ನಿಲ್ದಾಣದಲ್ಲೇ ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಇನ್ನೂ ಕೂಡ ಬಸ್ ಬಂದಿಲ್ವಲ್ಲ, ಕಾಲೇಜ್ಗೆ ಹೋಗ್ಬೇಕಲ್ಲ, ಈ ಬಸ್ ವ್ಯವಸ್ಥೆ ಇಲ್ವಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹೆಬ್ಬಾಳದಲ್ಲಿ ಪ್ರಯಾಣಿಕರ ಪರದಾಟ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಶಾಲಿನಿ ಜನರನ್ನ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಬಂದ್ ಬಿಸಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ನಗರದ ಹಲವೆಡೆ ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ. ಹೀಗಾಗಿ ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿದಿಲ್ಲ. ಇದರಿಂದ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಸೊ ಬಹುತೇಕ ನಗರದ ಎಲ್ಲಾ ಬಸ್ ಸ್ಟ್ಯಾಂಡ್ಗಳಲ್ಲೂ ಕೂಡ ಜನಸಾಮಾನ್ಯರು, ಪ್ರಯಾಣಿಕರು ಬಸ್ಗಾಗಿ ಕಾದು ಕುಳಿತಿದ್ದಾರೆ. ಅದರಲ್ಲೂ ಶಾಲಾ ಮಕ್ಕಳು, ಕಾಲೇಜ್ ವಿದ್ಯಾರ್ಥಿಗಳು. ಸೊ ಏನಿವತ್ತು ರಜೆ ಇರಲಿಲ್ಲ, ಜಿಲ್ಲಾಧಿಕಾರಿಗಳು ರಜೆಯನ್ನ ಘೋಷಣೆ ಮಾಡಿರ್ಲಿಲ್ಲ. ಈ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾದು ಕುಳಿತಿದ್ದಾರೆ. ಸೊ ರಜೆ ಇಲ್ಲದ ಕಾರಣ ನೀವು ಇಲ್ಲಿ ನೋಡಬಹುದು, ಕಾಲೇಜ್ ಯುವತಿಯರಾಗಿರ್ಬೋದು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಸ್ಗಾಗಿ ಕಾಯ್ತಿರುವಂತಹ ದೃಶ್ಯಾವಳಿಗಳನ್ನ. ಸೊ ಅವ್ರನ್ನ ಮಾತಾಡ್ಸೋಣ, ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ಬೇಕು ಅಂತ. ಎಲ್ಲಿಗೆ ಹೋಗ್ಬೇಕು ನೀವು? ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಮತ್ತಿಕೆರೆಗೆ ಹೋಗ್ಬೇಕು. 8 ಗಂಟೆಯಿಂದ ಕಾಯ್ತಾ ಇದೀವಿ, ಬಸ್ಸೇ ಬರ್ತಾ ಇಲ್ಲ. ನಿಮ್ಗೆ ಅಂದ್ರೆ ಬಂದಿತ್ತಲ್ಲ, ಸ್ಕೂಲಲ್ಲಿ ರಜಾ ಅಂತ ಏನು ಹೇಳಿರ್ಲಿಲ್ವಾ? ರಜೆ ಅಂತ ಹೇಳಿದ್ರು, ಆದ್ರೆ ಒಂದೇ ದಿನ ರಜಾ ಅಂತ ಹೇಳಿದ್ರು, ಮಾರನೇ ದಿನ ರಜಾ ಇಲ್ಲ ಅಂತ ಹೇಳಿದ್ರು. ಟಿವಿಯಲ್ಲಿ ನೋಡಿ ಅಂದಿದ್ರು. ಅಂದ್ರೆ ಟಿವಿಯಲ್ಲಿ ನೋಡ್ರೆ ಹೆಬ್ಬಾಳದಲ್ಲೆಲ್ಲ ಬಂದಿದೆ, ಬಸ್ ಬಿಡ್ತಾ ಇಲ್ಲ ಅಂದ್ರು. ಮತ್ ನೋಡ್ರೆ ಮಿಸ್ ಅವರು ಫೋನ್ ಮಾಡಿದ್ರೆ ಸ್ಕೂಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ಕೂಲ್ ಇರೋ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಸೊ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? 8 ಗಂಟೆಯಿಂದ ಕಾಯ್ತಾ ಇದೀವಿ. 9ವರೆಗೆ ಕ್ಲಾಸಸ್ ಇದೆ. ಈಗಾಗಲೇ 10 ಗಂಟೆ ಆಗ್ತಾ ಬಂತು. ಸೊ 2 ಅವರಿಂದ ಬಸ್ಗಾಗಿ ಕಾಯ್ತಾ ಇದ್ದೀರಾ. ಸೊ ಇಲ್ಲಿ ತುಂಬಾ ಜನ ಬೇರೆ ಬೇರೆಯವರು ಕೂಡ ಕಾಯ್ತಾ ಇದ್ದಾರೆ. 1-2 ಬಸ್ ಬಂದ್ರು ಫುಲ್ ಫಿಲ್ ಆಗ್ತಾ ಇದೆ. ಏನ್ ಹೇಳ್ತೀಯಪ್ಪ? ಏನು ಗೊತ್ತಿಲ್ಲ. ಅಂದ್ರೆ ನಮ್ಗೆ 8 o'clock ಇಂದ ಕಾಯ್ತಾ ಇದೀರಿ, ಬಟ್ 9:30 ಇರೋದು. ಅವರು ಹೇಳಿದ್ದಾರೆ, ಏನ್ ಮಾಡಕಂತ ಗೊತ್ತಿಲ್ಲ. ಇದು
ಇದೊಂದೇ ಬಸ್ ನಿಲ್ದಾಣದ ಸ್ಥಿತಿ ಅಲ್ಲ, ನಗರದ ಬಹುತೇಕ ಬಸ್ ನಿಲ್ದಾಣಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಕೆಲಸಕ್ಕೆ ಹೋಗೋದಕ್ಕೆ ಇಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಅವ್ರಿಗೆ ಆಟೋದಲ್ಲಿ ಆಗಿರ್ಬೋದು, ಟ್ಯಾಕ್ಸಿಯಲ್ಲಿ ಹೋಗುವಂತಹ ಅನುಕೂಲ ಕೂಡ ಅವರಿಗೆ ಇರಲ್ಲ. ಹೀಗಾಗಿ ಸಾಕಷ್ಟು ಜನರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಸರ್, ಬಸ್ ಸಿಗ್ತಾ ಇದೆಯಾ? ನೀವೆಲ್ಲ ಕೂಲಿ ಕಾರ್ಮಿಕರು ಅಂದ್ರೆ ಎಲ್ಲಿಗೆ ಹೊರಟಿದ್ರಿ? ಸೊ ಎಷ್ಟೊತ್ತಿಂದ ಬಸ್ಗಾಗಿ ಕಾಯ್ತಾ ಇದ್ದೀರಾ ಸರ್? 1 hour ಆಯ್ತು ಮೇಡಮ್, ಕಾಯ್ತಾ ಇದೀವಿ. ಬಸ್ ಬರ್ತಾ ಇಲ್ಲ. ಕೆಲಸಕ್ಕೆ ಟೈಮ್ ಆಯ್ತು. ಆಮೇಲೆ